ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಕಾಕ್ನ ತೋರಿಸ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ಕೂಡ ನಾವು ಬ್ಯಾಂಕಾಕ್ನ ತೋರಿಸಿದ್ದೆ. ಈಗ ಬ್ಯಾಂಕಾಕಿನ ಮುಂದುವರಿದ ಭಾಗ. ಬ್ಯಾಂಕಾಕಲ್ಲಿ ಕಾರ್ಗಳು ಯಾವ ಥರ ಇದ್ದಾವೆ, ರೋಡ್ ಯಾವ ಥರ ಇದ್ದಾವೆ, ಫುಟ್ಪಾತ್ ಯಾವ ಥರ ಇದೆ, ಇಲ್ಲಿರೋ ಗಿಡಗಳು, ಮರಗಳು, ಬಿಲ್ಡಿಂಗ್ಗಳು ಎಲ್ಲನೂ ರ್ಯಾಂಡಮ್ ಆಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ವಾಯ್ಸಲ್ಲಿ ಅಂದರೆ ವಾಯ್ಸ್ ಓವರ್ ಕೊಟ್ಕೊಂಡು ಈ ವಿಡಿಯೋನ ರೆಕಾರ್ಡ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀನಿ. ನನಗೇನಂದರೆ ನನಗೆ ಇಷ್ಟ ಆಗ್ತಿಲ್ಲ. ಆ್ಯಕ್ಚುಲಿ ಇದು ಕರೆಕ್ಟಾಗಿ ಸೆಟ್ ಆಗ್ತಿಲ್ಲ. ಇದು ನೆಕ್ಸ್ಟ್ ಟೈಮಿಂದ ಆದಷ್ಟು ಲೈವಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಯಾರೋ ಒಬ್ರು ಪಾಪ ಹೆಣ್ಣು ಹುಡುಗಿ ಹೆಂಗೆ ನಿಂತ್ಕೊಂಡು ಏನೋ ಯೋಚನೆ ಮಾಡ್ಕೊಂಡಿದೆ, ಏನೋ ಗೊತ್ತಿಲ್ಲ, ಏನೋ ಕ್ಯಾಬಿಗೆ ಏನೋ ಕಾಯ್ತಿರ್ಬೇಕು. ಮರಗಳು, ಫುಟ್ಪಾತ್ ಎಲ್ಲ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಏನಷ್ಟು ಗಲೀಜಿಲ್ಲ. ಫುಟ್ಪಾತ್ ಮೇಲೆ ಸೈಕಲ್ ಓಡಿಸ್ಬಾರ್ದೋ ಗೊತ್ತಿಲ್ಲ. ಈಗ ಒಬ್ಬ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ, ಏನಂತ ವಿಷಯ ಗೊತ್ತಿಲ್ಲ. ನಾನಾ ಪ್ಲಾಜಾ ನೋಡಿ, ಇದುವೇ ನಾನಾ ಪ್ಲಾಜಾ. ಇದೊಂಥರ ಒಂದು ಬಿಲ್ಡಿಂಗು. ಒಳಗಡೆ ಹೋಗಿ ನಾ ಆಚೆ ಕಡೆ ಬಂದ್ಬಿಟ್ಟೆ, ಹಾಗೆ ತೋರಿಸ್ತಿಲ್ಲ. ಯಾಕಂದರೆ ಒಳಗಡೆ ವಿಡಿಯೋ ತೆಗಿಯಂಗಿಲ್ಲ, ಸ್ಟ್ರಿಕ್ಟ್ ರೂಲ್ಸು. ಕದ್ದು ಮುಚ್ಚಿ ತೆಗೋಣ ಅಂದರೂ ಬಿಡಲಿಲ್ಲ ಅವರು. ಸೊ ಹಂಗಾಗಿ ನಿಮ್ಗೆ ಒಳಗಡೆ ಏನೂ ತೋರ್ಸೋಕ್ಕಾಗಲಿಲ್ಲ. ಏನು ಬೇಜಾರಿಲ್ಲ, ಯಾಕಂದರೆ ಒಳಗಡೆ ಏನೇನೂ ಇಲ್ಲ, ವೇಸ್ಟ್. ತುಂಬ ಜನ ಬ್ಯಾಂಕಾಕಲ್ಲಿ ನಾನಾ ಪ್ಲಾಜಾ ಗೊತ್ತಾ ಅಂತ ಕೇಳ್ತಾರೆ. ಬದನೆಕಾಯಿ ಏನು, ಕುರ್ಕೋಸಿ, ಲಂಗೋಟಿ ಏನೂ ಇಲ್ಲ ಇದ್ರೊಳಗಡೆ, ವೇಸ್ಟ್, ಟೋಟಲ್ ವೇಸ್ಟು. ಈ ಆಗಿನ ಕಾಲ ಮೆಜೆಸ್ಟಿಕ್ ಸ್ಲಮ್ ಥರ ಇತ್ತು ಅದು, ರೆಡ್ ಲೈಟ್ ಏರಿಯಾ ಥರನೇ, ಬಟ್ ತುಂಬ ಗಲೀಜಾಗಿದೆ, ಏನೂ ಚೆನ್ನಾಗಿಲ್ಲ. ಆ ಬಿಲ್ಡಿಂಗ್ ಪಕ್ಕದಲ್ಲೇ ಇರುವ ರೋಡಲ್ಲೇ ಬಿಲ್ಡಿಂಗ್ ಇರೋ ರೋಡೇನೆ, ಈ ರೋಡಲ್ಲೇ ಬಿಲ್ಡಿಂಗ್ ಇರೋದು. ಓಕೆನಾ, ಅದು ಬಿಟ್ಬಿಟ್ಟು ಆ ರೋಡನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ರೋಡೇ ವಾಸಿ ಒಂದು ಲೆಕ್ಕದಲ್ಲಿ. ಅಟ್ಲೀಸ್ಟ್ ಏನೋ ಒಂದಷ್ಟು ಜನ ಓಡಾಡ್ತವ್ರೆ, ಸ್ವಲ್ಪ ಆದರೂ ಓಕೆ ಅನ್ಸುತ್ತೆ. ಅಷ್ಟು ಕೆಳದಾಗಿದೆ ಆ ಒಂದು ನಾನಾ ಪ್ಲಾಜಾ ಅನ್ನುವ ಒಂದು ಜಾಗ. ಬಿಟ್ಬಿಡಿ, ಅದ್ರಲ್ಲಿ ಏನಿಲ್ಲ. ಎಣ್ಣೆ ಹೊಡಿಯೋದು, ಡ್ಯಾನ್ಸ್ ಮಾಡೋದನ್ನ ಕುತ್ಕೊಂಡು ನೋಡೋದು, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕುಣಿತಾ ಇರ್ತಾರೆ, ಇಷ್ಟೇ ಇರುತ್ತೆ. ಇಲ್ಲಿ ಏನಿರಲ್ಲ ಹೊರಗಡೆ. ಆಮೇಲೆ ಪ್ರಾಸ್ಟಿಟ್ಯೂಷನ್ಟು ಕೂಡ ಇಲ್ಲಿಗೆಲ್ಲ ನಡೀತಾ ಇರುತ್ತೆ. ಅಲ್ಲೇ ಏನೇನೋ ನಡೆಯುತ್ತೆ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅದು ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಹೇಳ್ತಾ ಇದ್ದೀನಿ, ಬಿಟ್ಬಿಡಿ ಅದೆಲ್ಲ. ಅದು ತುಂಬ ಲೋ ಪ್ರೊಫೈಲ್ ಜಾಗ ಥರ ಅನಿಸ್ತು ನನಗೆ, ಅದಷ್ಟು ಇಷ್ಟನೂ ಆಗಲಿಲ್ಲ. ಬಂದ್ಬಿಟ್ಟೆ ಆಚೆ. ರೋಡ್ ನೋಡಿ ತೋರಿಸ್ತಾ ಇದ್ದೀನಿ, ಇಲ್ಲಿರೋ ಸುತ್ತಮುತ್ತ ಜಾಗಗಳು ನೋಡಿ. ಆಮೇಲೆ ನೀವು ಇಲ್ಲಿ ಯಾವುದೇ ಟ್ಯಾಕ್ಸಿ ಬರ್ತೀರಾ ಅಂತ ಕೇಳಿದ್ರೆ ಕಾಮನಾಗಿ ಪ್ರತಿಯೊಬ್ಬರಿಗೂ ಬೂಮ್ ಬೇಕಾ ಅಂತಾರೆ, ಮಸಾಜ್ ಬೇಕಾ ಅಂತಾರೆ. ಇವೆಲ್ಲ ಏನು ಕಥೆಗಳು ಗೊತ್ತಿಲ್ಲ, ಪ್ರತಿಯೊಬ್ಬರು ಕೇಳ್ತಾರೆ, ಒಬ್ಬರು ಇಬ್ಬರಲ್ಲ. ಸೊ ನಾನಾ ಪ್ಲಾಜಾ ಇರುವ ರೋಡ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ, ನೋಡ್ಕೊಳ್ಳಿ. ಏನಿದೆ, ಏನೂ ಇಲ್ಲ ಅನ್ಸ್ಬೋದು, ಬಟ್ ಇರಲಿ ಅಂತ ಕೆಲವ್ರಿಗೆ ಏನೂ ಗೊತ್ತಿರಲ್ಲ, ಏನೂ ನೋಡಿರಲ್ಲ. ಅಂಥವ್ರು ಯಾರು ತಪ್ಪಿ ಒಬ್ರೇನಾರು ಈ ವಿಡಿಯೋ ನೋಡ್ತಿದ್ರೆ ಅಟ್ಲೀಸ್ಟ್ ಅವ್ರಿಗೊಂದು ಸ್ವಲ್ಪ ಖುಷಿಯಾಗಲಿ. ಈ ಥರನೂ ಇದೆಯಾ ಬ್ಯಾಂಕಾಕಲ್ಲಿ, ಈ ರೋಡು ಇದೆಯಾ, ಹಿಂಗೂ ಇದೆಯಾ ಅಂತ ಅನಿಸ್ಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವೆಲ್ಲ ನಿಂತಿದೆಯಲ್ಲ ಒಬ್ಬರು ಮೊಬೈಲ್ ಇಟ್ಕೊಂಡು, ಮತ್ತು ಇದು ಪಿಂಕ್ ಕಲರ್ ಡ್ರೆಸ್ಸು, ಇವರೆಲ್ಲ ಪಿಕಪ್ಪೆ. ಅಂದರೆ ನಿಮ್ಗೆ ಯಾವ ಥರ ಹೇಳೋದು, ಅದೇ ಅವರು ಪ್ರಾಸ್ಟಿಟ್ಯೂಷನ್ಗೋಸ್ಕರ ಬರ್ತಾರೆ, ದುಡ್ಡು ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬೋದು ಯಾರು ಬೇಕಾದ್ರೂ. ಸೊ ನೋಡಿ, ಬಿಲ್ಡಿಂಗು ಎಲ್ಲ ಲೈಟ್ ಎಲ್ಲ ಹಾಕಿ ಜಿಗಿಮಗ ಅಂತ ಸುಮಾರು ನಡೀತಿದೆ. ಕೆಲವೆಲ್ಲ ಕ್ಲೋಸ್ ಇದೆ. ಆ ರೋಡಿಂದ ಮುಗಿಸ್ಕೊಂಡು ಈಗ ನೋಡಿ, ಯಾವುದೋ ಮಾಲು, ಗೂಚಿ ಅಂತ, ಚಾನಲ್ ಬ್ರ್ಯಾಂಡು, ಗೂಚಿ ಬ್ರ್ಯಾಂಡ್, ಯಾವುದಾದ್ರು ಸುಮಾರು ಬ್ರ್ಯಾಂಡ್ಸ್ ಇರುವಂಥ ಒಂದು ಮಾಲು. ಬ್ಯಾಂಕಾಕಲ್ಲಂತೂ ಸಿಕ್ಕಾಪಟ್ಟೆ ಮಾಲ್ಗಳಿದೆ. ನಿಮಗೆ ಮಾಲ್ಗಳೇನು 1-2 ಅನ್ನಂಗಿಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಮಾಲ್ಗಳಿದಾವೆ. ನೈಟಲ್ಲಿ ಹೆಂಗ್ ಕಾಣುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ. ರೋಡು, ಬಿಲ್ಡಿಂಗ್ಗಳು, ಸುಮ್ಮನೆ ನೋಡ್ತಾರೆ ಅಷ್ಟೇ, ಏನಿಲ್ಲ. ಇಲ್ಲಿ ನೋಡ್ಕೊಂಡು ಹೋಗ್ತಾ ಇರೋದು, ನಾನು ರ್ಯಾಂಡಮ್ ಆಗಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಬಿಲ್ಡಿಂಗ್ ಜಾಗ ಬಂದು ಸೆಲ್ಲರಲ್ಲಿ ಇವರು ಪ್ರಾಸ್ಟಿಟ್ಯೂಷನ್ನ ಮಸಾಜ್ ಅಂತ ಹೇಳ್ಬಿಟ್ಟು ನಡೆಸ್ತಾರೆ. ಸೊ ಇದು ಒಂದು ಏರಿಯಾ. ಈ ಟ್ಯಾಕ್ಸಿನವ್ರು ಕರ್ಕೊಂಬರ್ತಾರೆ ಅಲ್ಲಿ ಇಲ್ಲಿ, ಆ ಥರ ಇದೊಂದು ಜಾಗ. ಇದು ಸುಮ್ಮನೆ ನೋಡ್ಕೊಂಡಿರಿ. ಬಟ್ ಇದೆಲ್ಲ ರಿಸ್ಕ್ ಇರುತ್ತೆ. ನೀವು ಪಟಾಯದಲ್ಲಿ ಬೇಕಾದ್ರೆ ಆರಾಮಾಗಿ ಎಲ್ಲಿ ಬೇಕಂದ್ರೆ ಅಲ್ಲಿ ಹೋಗಿ ಏನು ಬೇಕಾದ್ರೂ ಮಸಾಜಸ್ ಎಲ್ಲದಕ್ಕೂ ಹೋಗ್ಬೋದು. ಬ್ಯಾಂಕಾಕಲ್ಲಿ ಮಾತ್ರ ಆದಷ್ಟು ಅವಾಯ್ಡ್ ಮಾಡಿ. ಅಷ್ಟು ಚೆನ್ನಾಗೂ ಇರಲ್ಲ ಹೋಗೋಂಥ ಜಾಗಗಳು. ನಾವು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ವಿಸಿಟ್ ಮಾಡೋಣ, ಒಂದು ಟ್ರೈ ಮಾಡೋಣ ಹಿಂಗಿರುತ್ತೆ ಜಾಗಗಳು ಅಂತ ಸುಮ್ಮನೆ ನೋಡಕ್ಕಂತಾನೆ ಹೋಗಿದ್ವಿ. ಬಟ್ ನಿಜ ಹೇಳ್ತೀನಿ, ಸಿಕ್ಕಾಪಟ್ಟೆ ಡೇಂಜರು, ರಿಸ್ಕಿ. ಅವ್ರು ಹೆಂಗ್ ಬೇಕಾದ್ರು ಉಲ್ಟಾ ಹಾಕ್ತಾರೆ, ಹೆಂಗ್ ಬೇಕಾದ್ರು ರಿವರ್ಸ್ ಆಗ್ಬೋದು. ಅದರಿಂದ ಹೇಳ್ತೀನಿ, ಬ್ಯಾಂಕಾಕಲ್ಲಿ ಮಾತ್ರ ಯಾವುದಕ್ಕೂ ಹುಷಾರಾಗಿರಿ. ಯಾರನ್ನ ಟ್ಯಾಕ್ಸಿ ಡ್ರೈವರ್ಗಳು ಅವ್ರು ಇವರು ಬಂದು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಆ ಮಸಾಜು ಈ ಮಸಾಜು, ಬಾಂಬ್ ಅಂತೆಲ್ಲ ಏನು ಹೇಳಿದ್ರು ಕೂಡ ಯಾಮರಕ್ಕೆ ಹೋಗ್ಲೇಬೇಡಿ, ಆದಷ್ಟು ಹೋಗ್ಲೇಬೇಡಿ. ಬ್ಯಾಂಕಾಕಲ್ಲಾದ್ರೆ ಟರ್ಮಿನಲ್ 21 ಅಂತ ಇನ್ನೊಂದು ಮಾಲು, ನಿಮಗೆ ಪಟಾಯದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಅನ್ಸುತ್ತೆ ಮಾಲು. ಅದೇ ಥರ ಬ್ಯಾಂಕಾಕಲ್ಲಿ ಕೂಡ ಇದೇ ಥರ ಒಂದು ಮಾಲ್ ಇದೆ. ಏರ್ಪೋರ್ಟ್ ಥೀಮ್ನಲ್ಲಿ ಈ ಒಂದು ಮಾಲ್ನ ಮಾಡಿದ್ದಾರೆ ಇವರು. ಅದೇ ಯಾವುದೇ ಕಾರಣಕ್ಕೂ ಯಾಮಾರಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಬಸ್ ಸ್ಟ್ಯಾಂಡ್ ನೋಡಿ ಯಾವ ಥರ ಇದೆ ಅಂತ, ಜನಗಳು ಕೂತಿದ್ದಾರೆ ಪಾಪ, ಎಲ್ಲರೂ ಹುಡುಗಿ ಲವ್ ಮಾಡ್ಕೊಂಡಿದ್ದಾರೆ ಇಷ್ಟೊತ್ತಿನಲ್ಲಿ. ಇರಲಿ, ಪ್ಯೂರ್ ಲವ್ ಅದು, ಆ ಥರ ಲವ್ ಅಲ್ಲ. ಪಬ್ಲಿಕಲ್ಲಿ ಆರಾಮಾಗಿ ಒಬ್ಬರು ಪಕ್ಕ ಕೂತ್ಕೊಂಡು ಏನೋ ಮಾತಾಡ್ಕೊಂಡಿದ್ರು ಮೊಬೈಲ್ ನೋಡಿಕೊಂಡು. ಇಲ್ಲಿ ಟ್ರಾನ್ಸ್ಫಾರ್ಮರು, ಕೇಬಲ್ಗಳು, ಎಲೆಕ್ಟ್ರಿಕಲ್ ಪೋಲ್ ಎಲ್ಲ ಇದ್ದಾವೆ. ಇಲ್ಲಿ ಏನೇನೋ ಮಾರುತ್ತವ್ರೆ, ಏನು ಅಂತ ನನಗೂ ಸರಿಯಾಗಿ ಗೊತ್ತಾಗಲಿಲ್ಲ. ಅದು ಏನಂತಾನೆ ಗೊತ್ತಾಗ್ತಿಲ್ಲ, ಬಿಡಿ ಹೋಗ್ಲಿ.
ಸೊ ಈ ಥರ ಎಲ್ಲ ಇದು ಬ್ಯಾಂಕಾಕ್ ಸ್ಟ್ರೀಟ್, ಯಾವುದೋ ಒಂದು ಮೂಲೆಯಲ್ಲಿ ಹೋಗ್ತಾ ಇದ್ದೀವಿ ಬ್ಯಾಂಕಾಕಲ್ಲಿ. ನೋಡಿ ಇದು ಬಂದು ಕೌಬಾಯ್ ರೋಡ್, ಸಾಯ್ ಕೌಬಾಯ್ ಏನೋ ಅರ್ಥ ಮಾಡ್ಕೊಳ್ಳಿ ಹೇಳೋದನ್ನ. ಈ ರೋಡು ಇದು ಕೂಡ ಫೇಮಸ್ಸು. ನಾನಾ ಪ್ಲಾಜಾ ಹಿಂಗೋ ಹಂಗೆ ಇದೂ, ಬಟ್ ನಾನಾ ಪ್ಲಾಜಾ ಟೋಟಲ್ ವೇಸ್ಟು ವರ್ಸ್ಟು. ಬಟ್ ಇದು ಕೌಬಾಯ್ ರೋಡ್ ಬಂದು ಓಕೆ, ಸ್ವಲ್ಪ ಚಿಕ್ಕ ರೋಡೆ, ಎಂಡಾಗಿ ಹೋಗುತ್ತೆ, ಇಲ್ಲಿಂದ ಅಲ್ಲಿಗೆ ಹೋದರೆ ಎಂಡು. ಬಟ್ ಓಕೆ, ಒಂಚೂರು ಒಳ್ಳೆ ಗುಡ್ ಕ್ರೌಡ್ ಇದೆ, ಒಂದು ಸ್ವಲ್ಪ ಹ್ಯಾಪನಿಂಗ್ ಜಾಗ ಇದು. ನನಗೇನೋ ಓಕೆ ಅನಿಸ್ತು, ಏನಂತ ತುಂಬ ಕೆಟ್ಟ ಜಾಗ ಅಂತೇನು ಅನಿಸ್ಲಿಲ್ಲ, ಚೆನ್ನಾಗಿದೆ. ಇದು ಒಂದು ಇದಕ್ಕೆ ಬೇಕಾದ್ರೆ ನೀವು ಬರ್ಬೋದು. ನೀವು ನಾನಾ ಪ್ಲಾಜಾ ಎಲ್ಲ ಹೋಗ್ಲೇಬೇಡಿ, ಅದಕ್ಕಿಂತ ಇಲ್ಲಿಗೆ ಬಂದರೆ ವಾಸಿ. ಇಲ್ಲಿ ಪಬ್ಗಳು ಇರ್ತವೆ, ಆರಾಮಾಗಿ ಕುಡ್ಕೊಂಡು ಡ್ಯಾನ್ಸ್ ಗಿನ್ಸ್ ನೋಡಿಕೊಂಡು ಹಂಗೆ ಹಿಂಗೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ದುಡ್ಡಿದ್ರೆ ದುನಿಯಾದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತಾರೆ. ನೋಡಿ ಇದು ಪಿಗ್ದು ಏನೇನೋ, ಇದು ಪಿಗ್ ಐಟಮ್ ಇವೆಲ್ಲ, ಪಿಗ್ಗು ಆಕ್ಟೋಪಸ್ಸು ಏನೇನೋ ಎಲ್ಲ ಸ್ಟ್ರೀಟಲ್ಲಿ ಇಟ್ಕೊಂಡು ಮಾರ್ತವ್ರೆ. ದುನಿಯಾ ನೋಡ್ಬೋದು. ಮತ್ತು ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ದುಡ್ಡಿರೋರು ಪದೇ ಮಜಾ ಬರುತ್ತೆ ಅಂತ ಬಂದು ಮಜಾ ಮಾಡೋಕ್ಕೆ ಬರ್ತಾರೆ. ಇನ್ನು ಕೆಲವರು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ಒಂದ್ಸಲಿ ನೋಡೋಣ ಲೈಫಲ್ಲಿ ಇವೆಲ್ಲ ಹೆಂಗಿರುತ್ತೆ ಅನ್ನೋದಕ್ಕೋಸ್ಕರ ಕೆಲವರು ಬಂದು ನೋಡ್ಕೊಂಡು ಹೋಗ್ತಾರೆ. ಒಬ್ಬೊಬ್ರು ಟೇಸ್ಟ್ ಅಂತಾರೆ, ಒಬ್ಬೊಬ್ರಿಗೊಂದೊಂದು ದೇಶ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೊಂದು ವೆದರು ಅಂದರೆ ಕ್ಲೈಮೇಟ್ ಇಷ್ಟ ಆಗುತ್ತಲ್ಲ ಹಾಗೆ. ಕೆಲವ್ರಿಗೆ ಬಿಸಿಲು ಇಷ್ಟ ಆಗ್ಬೋದು, ಕೆಲವ್ರಿಗೆ ಮಳೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಮೋಡ ಇಷ್ಟ ಆಗ್ಬೋದು, ಮತ್ತು ಕೆಲವ್ರಿಗೆ ಬೇರೆ ಹತ್ರ ಬೇರೆ ಟೇಸ್ಟ್ ಇರುತ್ತೆ. ಸೊ ಹಂಗೆ ಕೆಲವರಿಗೆ ಈ ಥರ ಜಾಗಗಳು ತುಂಬ ಇಷ್ಟ ಆಗ್ತಾ ಇರುತ್ತೆ. ಸೊ ಅವ್ರು ಪದೇ ಬರ್ತಾ ಇರ್ತಾರೆ ಕಾಲ ಕಳಿಯೋಕ್ಕೆ, ಜೊತೆಗೆ ದುಡ್ಡು ಕಳಿಯೋಕ್ಕೆ. ಇದು ರೋಡ್ ಮುಗೀತಷ್ಟೇ, ಎಂಡ್ ಆಯಿತು. ಇಲ್ಲಿ ಎದುರುಗಡೆ ಏನೋ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಎಲ್ಲ ಇದ್ದಾವೆ. ಮತ್ತು ನಾವು ಆ ರೋಡ್ ಮುಗಿಸ್ಕೊಂಡು ಬೇರೆ ಕಡೆ ಹೊರಟ್ವಿ ಆಟೋ ಮಾಡಿಕೊಂಡು. ಇವಾಗ ನಾವು ಹತ್ರ ಇಲ್ಲಿಗೆ ಬಂದ್ವಿ. ಇಲ್ಲಿ ಇದು ಬಿಲ್ಡಿಂಗ್ ಸಿಕ್ಕಾಪಟ್ಟೆ ಫೇಮಸ್. ಈ ಬಿಲ್ಡಿಂಗ್ ಹೆಸರು ನನಗೂ ಸರಿಯಾಗಿ ಗೊತ್ತಿಲ್ಲ. ಅರ್ಧ ಬಿಲ್ಡಿಂಗ್ ಬರೀ ಪಾರ್ಕಿಂಗ್ ಇದೆ ಇದರಲ್ಲಿ, ಅದ್ರ ಮೇಲ್ಗಡೆ ಆಫೀಸ್ ಸ್ಪೇಸ್ ಇದೆ. ತುಂಬ ಹಳೇ ಬಿಲ್ಡಿಂಗ್ ಇದರಲ್ಲಿ. ಲೆಫ್ಟಲ್ಲಿ ಇಂದಿರಾ ಮಾರ್ಕೆಟ್ ಇದೆ. ನಿಮಗೆ ಈ ಲೆಫ್ಟಲ್ಲಿ ಏನು ಕಾಣ್ತಿದ್ದಿಲ್ಲ ಬಿಲ್ಡಿಂಗ್, ಅದು ಇಂದಿರಾ ಮಾರ್ಕೆಟು. ಟೋಟಲ್ ವೇಸ್ಟ್ ಮಾರ್ಕೆಟ್ ಅಂತ ಹೇಳ್ಬೋದು. ಬಟ್ ಅಲ್ಲೂ ಹೋಗಿದ್ದೀನಿ, ಇರಲಿ ಅಂತ ನಿಮಗೆ ತೋರಿಸ್ತೀನಿ ಆ ವಿಡಿಯೋದಲ್ಲಿ. ಮತ್ತು ಈಗ ಡೆಲ್ಲಿ ದರ್ಬಾರ್ ಅಂತ ಹೋಟೆಲ್ಲು, ಸುಮಾರು ಹೋಟೆಲ್ ಇಲ್ಲೇ ಇದ್ದಾವೆ. ಇದೊಂಥರ ಮೆಜೆಸ್ಟಿಕ್ ಥರ, ನಮ್ಮ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಇದ್ದಂಗೆ ಬ್ಯಾಂಕಾಕಲ್ಲಿ ಇದೊಂಥರ ಸೆಂಟ್ರು ಪ್ಲೇಸ್ ಇದು. ಇಲ್ಲಿಂದ ನಿಮಗೆ ಏನು ಸಿಕ್ಕಾಪಟ್ಟೆ ಆಕ್ಸೆಸ್ ಮಾಡ್ಬೋದು, ಆ ಕಡೆ ಈ ಕಡೆ ಎಲ್ಲ ಓಡಾಡ್ಕೊಬೋದು. ಹೋಟೆಲಲ್ಲಿ ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಬೇರೆ ಕಡೆ ಓಡಾಡೋಣ ಅಂತ ಹೊರಟ್ವಿ. ರಾತ್ರಿಯ ಸಂಚಾರ, ಕಂಡು ರೋಡ್ಗೆ ಕಂಡು ಜಾಗದಲ್ಲೆಲ್ಲ ಓಡಾಡ್ಕೊಂಡಿದ್ದೀವಿ ಅಷ್ಟೇ. ಸುಮ್ಮನೆ ನೋಡೋಣ ಹೆಂಗಿರುತ್ತೆ ನೈಟಲ್ಲಿ ಬ್ಯಾಂಕಾಕು, ಯಾವ ಥರ ಕಾಣುತ್ತೆ, ಯಾವ್ಯಾವ ಜಾಗಕ್ಕೆ ಹೋಗೋಕ್ಕಾಗುತ್ತೋ ಅವೆಲ್ಲ ಜಾಗಕ್ಕೂ ಅವೆಲ್ಲ ರೋಡ್ಗೂ ಹೋಗ್ತಾ ಇರೋದು. ಕೆಲವು ಕಡೆ ಎಲ್ಲ ಸಿಕ್ಕಾಪಟ್ಟೆ ಗಲೀಜುಗಳಿದ್ದಾವೆ, ಅಂದರೆ ತುಂಬ ನೀಟಿದೆ. ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ನೀಟಿದೆ, ಇಲ್ಲ ಅಂತೇನು ಹೇಳಂಗಿಲ್ಲ. ಬಟ್ ಆದರೂ ಕೂಡ ಕಸ ಕಡ್ಡಿ ಎಲ್ಲ ಒಂದೊಂದು ಕಡೆ ಡಂಪ್ ಮಾಡಿಟ್ಟಿರ್ತಾರೆ. ಒಂದು ಸ್ವಲ್ಪ 100% ಕ್ಲೀನ್ ಅಂತೇನಿಲ್ಲ, ಸುಮಾರು ಜಾಗದಲ್ಲಿ ಇನ್ನೂ ಗಲೀಜುಗಳು, ಕಸ ಕಡ್ಡಿಗಳೆಲ್ಲ ಇದ್ದಾವೆ. ರಾತ್ರಿ ಹೆಚ್ಚು ಕಮ್ಮಿ ಒಂದು 10 ಗಂಟೆ ಟೈಮ್ ಅಂದ್ಕೊತೀನಿ. ಸುಮಾರು ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ, ಕೆಲವು ಮಾತ್ರ ಎಲ್ಲೋ ಒಂದೊಂದು ಕಡೆ ಓಪನ್ ಇದ್ದಾವೆ. ಮತ್ತು ಇಲ್ಲಿ ನೋಡಿ ಗಂಡ ಹೆಂಡತಿ ಇಬ್ಬರು ಈ ತಳ್ಳ ಗಾಡಿಯಲ್ಲಿ ಮಳ್ಕೊಂಡಿದ್ದಾರೆ. ನಿಮಗೆ ಸರಿಯಾಗಿ ಕಾಣಲಿಲ್ಲ ಅಂದರೆ ಪಾಸ್ ಮಾಡಿ ನೋಡಿ, ಆ ವಿಡಿಯೋನ ರಿವೈಂಡ್ ಮಾಡಿಕೊಂಡು. ಎಷ್ಟು ಅಂದರೆ ಬಡತನದಲ್ಲೂ ಕೂಡ ಪ್ರೀತಿ ಹೆಂಗಿದೆ ಅಂತ ನಾವು ನೋಡ್ಬೋದು. ಯಾಕಂದರೆ ಗಂಡ ಹೆಂಡತಿ ಇಬ್ಬರು ಒಂಥರ ತಬ್ಕೊಂಡು ಆರಾಮಾಗಿ ಒಂಥರ ಆ ಒಂದು ಪ್ರೀತಿಯಿಂದ ಮಲಗಿದ್ದಾರೆ. ಸೊ ಅದು ಒಂಥರ ಮನ್ಸಿಗೆ ಟಚ್ ಆಯಿತು ನೋಡ್ಬಿಟ್ಟು. ನಿಮ್ಗೇನು ಅನಿಸದೇ ಇರ್ಬೋದು ವಿಡಿಯೋದಲ್ಲಿ, ಬಟ್ ನನಗಂತೂ ಸಿಕ್ಕಾಬಿಟ್ಟೆ ಫೀಲ್ ಆಯಿತು. ಇದೊಂದು ಮಸಾಜ್ ಸೆಂಟ್ರು, ಮಸಾಜ್ ಪಾರ್ಲರು. ಸೊ ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಇಲ್ಲಿಗೆ ಬಂದ್ವಿ ಮಸಾಜ್ ಮಾಡ್ಸೋಣ ಅಂತ. ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ, ನೋಡೋದು ಸ್ವಲ್ಪ ಹೈಟೆಕ್ ಆಗೈತೆ. ನೋಡೋಣ ಒಳಗಡೆ ಹೋಗ್ಬಿಟ್ಟು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಆ ಗಂಡೆ ಅಂತಿ ವಿಚಾರಕ್ಕೆ ಬಂದಾಗ ನನಗಂತೂ ಸಿಕ್ಕಾಪಟ್ಟೆ ಫೀಲ್ ಆಯಿತು. ಅಂದರೆ ಬಡತನದಲ್ಲೂ ಕೂಡ ರಿಯಲ್ ಒರಿಜಿನಲ್ ಪ್ರೀತಿಯಿಂದ ರಾತ್ರಿ ಬೆಳಗಿಂದ ಕೆಲಸ ಮಾಡಿ ರಾತ್ರಿ ಎಲ್ಲ ಇಬ್ಬರು ಒಟ್ಟಿಗೆ ಒಬ್ರಿಗೊಬ್ರು ಪ್ರೀತಿಯಿಂದ ಅಪ್ಕೊಂಡು ಮಲ್ಕೊಂಡಿದ್ದಾರಲ್ಲ, ಅದೊಂಥರ ಪ್ರೀತಿ. ಬರೀ ದುಡ್ಡಿದ್ರೆ ಮಾತ್ರ ಅಲ್ಲ, ದುಡ್ಡು ಇರಲಿ ಇಲ್ಲದೇ ಇರಲಿ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಉದಾಹರಣೆ ಅಂತಲೇ ಹೇಳ್ಬೋದು. ಈಗ ನಾವು ಮಸಾಜ್ ಮುಗಿಸ್ಕೊಂಡು ಬೇರೆ ಕಡೆ ಬಂದ್ವು. ಇದು ಕಾನ್ಸಾನ್ ರೋಡ್, ಯಾವುದೋ ಕಾನ್ಸಾನ್ ರೋಡ್, ಆ ರೋಡಿಗೆ ಬಂದ್ವಿ. ಮಸಾಜ್ ಬಗ್ಗೆ ಹೇಳ್ಬೇಕಂದ್ರೆ ಮಸಾಜು ಓಕೆ ಅವರೇಜ್ ಆಗಿತ್ತು, ಎಕ್ಸ್ಟ್ರಾರ್ಡಿನರಿ ಅಂತೇನಿಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್. ಎಲ್ಲ ಕಡೆ 400 ಬಾತ್ ಹತ್ರ ತೊಗೊಂಡ್ರೆ ಆ ಒಂದು ಮಸಾಜ್ ಸೆಂಟ್ರಲ್ಲಿ 800 ಬಾತ್ ಹಂಗೆ ತೊಗೊಂಡ್ರು. 800 ಬಾತ್ ಅಂದರೆ ಇಂಟು 2.5 ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಒಂದು 2000 ಹತ್ರ ಅಂದ್ಕೊಳ್ಳಿ. ಬಟ್ ಏನು ಅಂತ ಗ್ರೇಟ್ ಅಂತ ಅನಿಸ್ಲಿಲ್ಲ. ಮತ್ತು ಈ ಒಂದು ಕಾನ್ಸಾನ್ ರೋಡ್ ಯಾವ ಥರ ಇದೆ, ಏನೇನು ಮಾಡ್ತಾರೆ ಇಲ್ಲಿ ಜನಗಳು ಅಂತ ತೋರಿಸ್ತಾ ಇದೀನಿ ನೋಡಿ. ನಾನು ಆ್ಯಕ್ಚುಲಿ ಇದು ಬೇರೆ ವಿಡಿಯೋದಲ್ಲಿ ಮಾಡಿದ್ದೀನಿ ಕಂಪ್ಲೀಟಾಗಿ. ಅಂದರೆ ಇಲ್ಲ, ಕಾನ್ಸನ್ ರೋಡ್ ಬೇರೆ ವಿಡಿಯೋ ಮಾಡಿಲ್ಲ, ಇದೇ ವಿಡಿಯೋದಲ್ಲಿ ನೋಡ್ಕೊಂಡು ಬೆಸ್ಟ್. ಇನ್ನು ಅದನ್ನು ಬೇರೆ ಯಾಕೆ ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡೋದು.
ಆಮೇಲೆ ಇದು ಕೂಡ ಬ್ಯಾಂಕಾಕಲ್ಲಿ ಸ್ವಲ್ಪ ಫೇಮಸ್ ರೋಡ್ ಅಂತಾನೆ ಹೇಳ್ಬೋದು. ಈಗ ಹೆಂಗೆ ಕೌಬಾಯಿ ಅಂತ ಹೇಳಿದ್ನಲ್ಲ, ಅದು ಅವಾಗಲೇ ತೋರಿಸಿದ್ನಲ್ಲ, ಸೌ ಕೈ ಬಾಯ್ ಅದ್ಯಾವುದು ಆ ರೋಡು ಸ್ವಲ್ಪ ಫೇಮಸ್ಸು. ನಾನಾ ಪ್ಲಾಜಾ ತುಂಬ ಗಲೀಜು, ಅದು ವೇಸ್ಟ್, ಹೋಗಲೇಬೇಡಿ. ನೋಡಿ ಕಾನ್ಸಾನ್ ಈ ರೋಡ್ಗೆ ಬನ್ನಿ. ನೋಡಿ ಮೊಸಳೆ ಮಾಂಸ ಎಲ್ಲ ಇಲ್ಲಿ ಸೇಲ್ಗೆ ಇಟ್ಟಿದ್ದಾರೆ. ಮೊಸಳೆನ ಇವರು ಮಾರ್ತಾ ಇದ್ದಾರೆ ಇಲ್ಲಿ. ಹೆಂಗಿದೆ ನೋಡಿ ಮೊಸಳೆ ದೇಹ, ಸಿಹಿ ಮೊಸಳೆ ಎಲ್ಲ ಕಟ್ ಮಾಡಿ ಐಸ್ ಹಾಕ್ಬಿಟ್ಟು ಇಟ್ಟಿದ್ದಾರೆ ತಣ್ಣಗೆ. ಅದಕ್ಕೆ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ, ತಿನ್ಕಳಿ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಡ್ತಾರೆ ಹಂಗೆ. ಇಲ್ಲಿ ಇದೊಂದು ಡಮ್ಮಿ ಪೀಸು ಮೊಸಳೆ ಇದು, ಬಟ್ ಒರಿಜಿನಲ್ ಮೊಸಳೆನ ಇಲ್ಲಿ ನೇತಾಕಿದ್ದಾರೆ. ಆ ಮೊಸಳೆ ಮಾಂಸನ ಇಲ್ಲಿ ತುಂಬ ಜನ ತಿಂತಾರೆ. ಯಾವ ಥರ ಮಾಡ್ತಾರೆ ನೋಡಿ ಈ ಮೊಸಳೆನ. ಹಲ್ಲುಗಳು ನೋಡಿ, ಇದೆಲ್ಲ ಬಂದು ಡೂಪ್ಲಿಕೇಟ್ ಫೇಕ್ ಅದು. ಬಟ್ ಇಲ್ಲಿ ತೆಗ್ಲಾಕಿದ್ದು ಬಂದು ಒರಿಜಿನಲ್ ಮೊಸಳೆ ಮಾಂಸನೇ. ನೋಡಿ ಯಾವ ಥರ ಕಟ್ ಮಾಡ್ತವ್ರೆ ಅಂತ. ಕಟ್ ಮಾಡಿಬಿಟ್ಟು ಇದರಲ್ಲಿ ಉಪ್ಪು ಖಾರ ಆಳು ಮುಳು ಕಸ ಕಡ್ಡಿ ಎಲ್ಲ ಹಾಕ್ಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ಕೊಡ್ತಾರೆ. 150 ಬಾತು 250 ಬಾತು ಮೀಡಿಯಮು ಲಾರ್ಜ್ ಅಂತ. ಈ ಕಡೆ ಎಳ್ನೀರು, ಮಾವಿನ ಹಣ್ಣು, ಕಲ್ಲಂಗಡಿ ಹಣ್ಣು ಎಲ್ಲ ಇಟ್ಟಿದ್ದಾರೆ. ಇವನು ಆಟೋದನ್ನು ಹಾಯ್ ಮಾಡ್ತಾನೆ ಶಿಷ್ಯ. ಬನ್ನಿ ನಮ್ಮ ಜೊತೆ ಆಟೋದಲ್ಲಿ ನಿಮ್ಗೆ ಹೇಳ್ಬೇಕಲ್ಲಿ ಡ್ರಾಪ್ ಮಾಡ್ತೇನೆ ಅಂತ. ಇರಪ್ಪ ಒಂದು ಸ್ವಲ್ಪ ಹೊತ್ತಿನ ಓಡಾಡ್ಕೊಂಡು ಆಮೇಲೆ ನೋಡೋಣ ಅಂತಂದ್ವಿ. ಈ ಒಂದು ರೋಡು ಫೇಮಸ್ ರೋಡು. ಆಮೇಲೆ ಇಲ್ಲಿ ಮಸಾಜು ಸ್ಪಾ ಎಲ್ಲ ರೋಡಲ್ಲಿ ಸಿಗ್ತವೆ ಮಾಮೂಲಿ. ತುಂಬ ವೈಬ್ರೆಂಟ್ ಅಂತಿಲ್ಲ ಇದು, ಓಕೆ, ಬಟ್ ಜನ ಕ್ರೌಡ್ ಇದ್ದಾರೆ. ಮತ್ತು ಅದೇ ತುಂಬ ಜನ ಓಡಾಡ್ತಾರೆ. ತುಂಬ ಗ್ರೇಟೆಸ್ಟ್ ಹ್ಯಾಪನಿಂಗ್ ರೋಡ್ ಅಂತ ನನಗೆ ಅನಿಸ್ಲಿಲ್ಲ, ಬಟ್ ಇದು ಒನ್ ಆಫ್ ದಿ ಫೇಮಸ್ ರೋಡು. ತುಂಬ ಜನ ಓಡಾಡ್ತಾರೆ ಇಲ್ಲಿ. ಮಸಾಜ್ಗಳಿದ್ದಾವೆ, ಅದಿದ್ದಾವೆ, ಇದಿದ್ದಾವೆ, ಎಲ್ಲ ಇದ್ದಾವೆ. ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇವ್ರೆ. ನಾನು ಎಷ್ಟೇ ಬಾಯಿ ಬಿಡ್ಕೊಂಡ್ರು ಒಟ ಅಂತ ನಾನ್ ಸ್ಟಾಪ್ ಹೇಳ್ತಾನೆ ಇದ್ರು ಕೂಡ, ನೀವು ವಿಡಿಯೋದಲ್ಲಿ ಎಷ್ಟೇ ನೋಡಿದ್ರು ಕೂಡ ಒಂದು ಐಡಿಯಾ ಬರುತ್ತೆ. ಬಟ್ ಆ ಒರಿಜಿನಲ್ ಫೀಲ್ ಏನಿರುತ್ತಲ್ಲ, ಆ ಫೀಲ್ ಬೇಕು ಅಂದರೆ ನೀವು ಇಲ್ಲೆಲ್ಲ ಬಂದು ಸ್ವತಃ ನೀವೇ ಯಾರ್ಯಾರು ಇಷ್ಟಪಡ್ತೀರೋ ಅವ್ರು ಬಂದು ಓಡಾಡಿದ್ರೆ ಆ ಒಂದು ಫೀಲ್ ಬರೋದು. ಸೊ ಯಾರಿಗಾದರೂ ಇಷ್ಟ ಇತ್ತು ಅಂದರೆ ಎಲ್ಲ ಓಡಾಡಬೇಕು ಅನ್ನೋ ಆಸೆ ಇತ್ತು ಅಂದರೆ ದಯವಿಟ್ಟು ಸಾಧ್ಯವಾದರೆ ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಲೈಫಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ, ಎಲ್ಲ ಒಂದಿನ ಹೋಗೋದೇನೆ, ಕೊನೆಗೆ ನಾವುಗಳು ಹೋಗೋದೇನೆ. ಬಟ್ ಇರೋ ಅಷ್ಟು ದಿನ ಸುಖ, ನೆಮ್ಮದಿ, ಶಾಂತಿ ಜೊತೆಗೆ ಈ ಥರ ಒಂದು ಟೂರ್ ಮಾಡಿಕೊಂಡು ಅದ್ರಲ್ಲಿ ಸಿಗೋವಂಥ ಒಳ್ಳೆ ಮೆಮೊರೀಸು ಅದನ್ನು ಅನುಭವಿಸ್ಕೊಂಡು ಹೋಗ್ಬೇಕಷ್ಟೇ. ಬಟ್ ಇದೆಲ್ಲ ನಮಗೆ ಬೂಸ್ಟ್ ಆಗುತ್ತೆ. ನಿಮ್ಗೆ ಹೆಂಗೆ ಹೇಳ್ತೀನಿ ಅಂದರೆ, ನಮ್ಗೆ ಇಷ್ಟ ಆಗೋ ಕೆಲಸ ಮಾಡಿದಾಗ ನಾವು ಇನ್ನೂ ಲೈಫಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ. ಇವಾಗ ಒಂದ್ಸಲಿ ಟೂರ್ಗೆ ಬಂದು ಹೋದರೆ ಮತ್ತೆ ಇನ್ನೊಂದ್ಸಲಿ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಆ ಒಂದು ಎನರ್ಜಿಗೆ ಇನ್ನೂ 4 ಕಾಸು ಸಂಪಾದನೆ ಮಾಡ್ಬೇಕಂತ ನಾವು ಸಂಪಾದನೆ ಮಾಡೋಕೆ ಹೋಗ್ತೀವಿ. ಇವತ್ತು 10 ರೂಪಾಯಿ ದುಡಿಯೋರು ಅಟ್ಲೀಸ್ಟ್ ಒಂದು ಎನರ್ಜಿ ಬೂಸ್ಟಿಂದ ಒಂದು ಇನ್ಸ್ಪೈರ್ ಆಗಿ ಇನ್ನೂ ಒಂದು 2 ರೂಪಾಯಿ ಜಾಸ್ತಿ ಸಂಪಾದನೆ ಮಾಡ್ಬೋದು. ಸೊ ಆ ಒಂದು ಇನ್ಸ್ಪಿರೇಷನ್ಗೆ, ಒಂದು ಎಕ್ಸ್ಪೀರಿಯನ್ಸ್ಗೆ, ಮತ್ತು ಲೈಫಲ್ಲಿ ಬರೀ ಅದೇ ಜಂಜಾಟ, ನೋವು, ತಲೆನೋವು, ರಿಸ್ಕು, ಟೆನ್ಷನ್ನು, ಪ್ರೆಷರು, ಸ್ಟ್ರೆಸ್ಸು ಇವೆಲ್ಲದ್ರ ಮಧ್ಯೆ ಲೈಫ್ ಹೋಗ್ತಾ ಇರುತ್ತೆ. ಅವಾಗ ಈ ಥರ ಒಂದು ವೆಕೇಷನ್ ಪ್ಲ್ಯಾನ್ ಮಾಡಿಕೊಂಡು ಫ್ಯಾಮಿಲಿ ಜೊತೆನೋ ಫ್ರೆಂಡ್ಸ್ ಜೊತೆನೋ ಒಂದು ಟೂರ್ ಮಾಡಿದ್ರೆ ಮನಸ್ಸಿಗೆ ಮತ್ತು ನಮ್ಮ ಆತ್ಮಕ್ಕೆ ಮತ್ತು ನಮ್ಮ ಬ್ರೈನ್ಗೂ ಅಷ್ಟೇ ಪ್ರತಿಯೊಂದಕ್ಕೂ ಸಮಾಧಾನ ಅನಿಸುತ್ತೆ, ಖುಷಿ ಸಿಗುತ್ತೆ. ಸೊ ಆ ಖುಷಿ ಆಯಸ್ಸನ್ನ ಹೆಚ್ಚು ಮಾಡುತ್ತೆ, ಸಂಪಾದನೆ ಮಾಡೋದಕ್ಕೆ ಸ್ಫೂರ್ತಿ ನೀಡುತ್ತೆ. ತುಂಬ ಫಿಲಾಸಫಿ, ತುಂಬ ಕಥೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ, ಫ್ಯಾಕ್ಟ್ ಇದೆ ಆ್ಯಕ್ಚುಲಿ. ಬಿಡಿ, ಆಯಿತು ಬಿಡಿ, ಜಾಸ್ತಿ ಬೇಡ. ಈಗ ನೆಕ್ಸ್ಟು ಏನು ಹೇಳೋದು ನೋಡಿ, ಏನು ಹೇಳೋದು, ಬರೀ ಹೇಳ್ತಾನೆ ಇದ್ದೀನಿ, ನೀವು ನೋಡ್ತಾನೆ ಇದ್ದೀರಾ ಅಷ್ಟೇ. ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಒಟ್ಟಿಗೆ ಓಡಾಡ್ಕೊಂಡು ಆರಾಮಾಗಿದ್ದಾರೆ. ಆಮೇಲೆ ಇದೇ ರೋಡಲ್ಲಿ ಒಂದು ಹೋಟೆಲಲ್ಲಿದೆ. ಆ ಹೋಟೆಲಲ್ಲಿ ಒಂದು ಹುಡುಗಿ ಪರ್ಸ್ ಕಳ್ಕೊಂಡ್ಬಿಟ್ಟಿತ್ತು ನಾವು ಇದಕ್ಕೆ ಹೋದಾಗ. ಯಾವುದು ಸಿಟ್ಟಿಂಗ್ ಬುದ್ಧ ಒಂದಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ, ಆ ಬುದ್ಧ ವೀಡಿಯೋ. ಬಟ್ ಆ ಫ್ಲೋಟಿಂಗ್ ಮಾರ್ಕೆಟಲ್ಲಿ ಹೋಗಿ ಅದೆಲ್ಲ ನೋಡೋ ಟೈಮಲ್ಲಿ ಅಲ್ಲಿ ಪರ್ಸ್ ಸಿಕ್ತು. ಆಮೇಲೆ ಅದ್ರಲ್ಲಿ ID ಕಾರ್ಡು, ರೂಮ್ದು ಕಾರ್ಡೆಲ್ಲ ಇತ್ತು. ಸೊ ಅದೆಲ್ಲ ನೋಡ್ಬಿಟ್ಟು ಹುಡ್ಕೊಂಬಂದೆಲ್ಲ ಕೊಟ್ವಿ. ಆ ಅಮ್ಮ ಪಾಪ ಅದು ಟರ್ಕಿ ಹುಡುಗಿ ಅನಿಸುತ್ತೆ, ಭಾಳ ಖುಷಿ ಪಡ್ತು. ಅಂದರೆ ಒರಿಜಿನಲ್ ಐಡಿಗಳೆಲ್ಲ ಎತ್ಕೊಂಡು ಹೊಡೆದ. ಆಮೇಲೆ ಬುದ್ಧಿ ಹೇಳಿದೆ, ಹೊರಗಡೆ ಹೋದಾಗ ದಯವಿಟ್ಟು ಒರಿಜಿನಲ್ ಐಡಿಗಳು ಏನು ಎತ್ಕೊಂಡು ಹೋಗ್ಬಾರ್ದು, ಪಾಸ್ಪೋರ್ಟ್ ಆಗಲಿ ಮತ್ತೊಂದಾಗಲಿ ಯಾವುದನ್ನೂ ಕ್ಯಾರಿ ಮಾಡಬಾರ್ದು ಅಂತೆಲ್ಲ ಬುದ್ಧಿ ಹೇಳಿ, ಆಮೇಲೆ ತೊಗೊಂಡೋಗಿ ಸೇಫಾಗಿ ನಿಮ್ಮ ಲಕ್ ಇತ್ತು, ಆ ದೇವ್ರು ನಿಮಗೆ ಕಾಪಾಡಿದ್ದಾರೆ, ನಿಮಗೆಲ್ಲ ವಾಪಸ್ ಸಿಕ್ಕಿದೆ. ಅದೆಲ್ಲ ಪಾಸ್ಪೋರ್ಟ್ ಇಲ್ಲ ಅಂದರೆ ವಾಪಸ್ ಹೋಗೋದು ಕಷ್ಟ ಆಗ್ತಿತ್ತು. ID ಕಾರ್ಡುಗಳೆಲ್ಲ ಇನ್ನೂ ಹಿಂಸೆ ಆಗಿಬಿಟ್ಟಿರೋದು. ಸೊ ಎಲ್ಲ ತಲೆನೋವು ಆಗ್ತಿತ್ತು. ಸೊ ಹಂಗಾಗಿ ಅದು ಹೆಲ್ಪ್ ಮಾಡಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿದ್ರು. ಓಕೆ ಅಂದ್ವಿ. ಓಕೆ, ಏನಾದ್ರೂ ಅವ್ರ ಲಕ್ಕಿತ್ತು, ಅವ್ರಿಗೆ ದೇವರು ಏನೋ ಅಕಸ್ಮಾತ್ ಮಿಸ್ಟೇಕ್ ಆದಮೇಲೆ ಒಳ್ಳೇದು ಮಾಡಬೇಕು ಅಂತ ಒಳ್ಳೇದು ಮಾಡಿರ್ತಾರೆ ಅಷ್ಟೇ. ನಮ್ಮ ಕೈಲೇನಿಲ್ಲ. ನಾ ಕಣ್ಣಲ್ಲಿ ನೋಡಿದ್ಮೇಲೆ ತೊಗೊಂಡೋಗಿ ಕೊಟ್ವಿ. ನೋಡಿ ಹಳಸಿನ ಹಣ್ಣು ಮತ್ತು ಏನೇನೋ ಹಣ್ಣುಗಳೆಲ್ಲ ಇಟ್ಟಿದ್ದಾರೆ. ಬಟ್ ಏನಪ್ಪ ಅಂದರೆ, ಒಂದು ನೀಟಾಗಿ ಪ್ಯಾಕ್ ಮಾಡಿರ್ತಾರೆ, ಕ್ಲೀನಾಗಿರುತ್ತೆ, ಗಲೀಜಾಗಿರಲ್ಲ, ಹೆಂಗಂದ್ರೆ ಹಂಗೆ ಬಿಸಾಕಿರಲ್ಲ. ಇದೆಲ್ಲ ಕಾನ್ಸಾನ್ ರೋಡೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀನಿ. ರ್ಯಾಂಡಮಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಏನು ನೋಡ್ತೀರ ಗುರು, ಬರೀ ಜನಗಳವ್ರೆ, ಏನು ಕಾಣಿಸ್ತೈತಿಲ್ಲ ಅಂತ ಅನ್ಸ್ಬೋದು ನಿಮಗೆ. ಏನೋ ಕಾಣಿಸೋ ಅಷ್ಟು ಹಿಡಿದ್ಬಿಟ್ಟು ಕಳಿಸಿಲ್ಲ, ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ನೋಡ್ಕೊಳ್ಳಿ. ಬೋರ್ ಆಯಿತು ಅಂದರೆ ಫಾರ್ವರ್ಡ್ ಮಾಡಿ. ನನಗೇನಂದರೆ ಇರಲಿ ಬಿಡ್ರಿ, ನೋಡಲಿ, ಯಾರು ನೋಡೋರಿದ್ರೆ ನೋಡಲಿ ಅಂತ. ನೋಡಿ ಹೆಣ್ಮಕ್ಳೆಲ್ಲ ಇಲ್ಲಿ ಬೋರ್ಡ್ ಹಿಡ್ಕೊಂಡು ನಿಂತವ್ರೆ. ನಮ್ಮ ಹೋಟೆಲಿಗೆ ಬನ್ನಿ, ಬೀರ್ ಇಷ್ಟಿರುತ್ತೆ, ಒಳಗಡೆ ಡ್ಯಾನ್ಸ್ ಹಂಗಿರುತ್ತೆ ಹಿಂಗಿರುತ್ತೆ. ಇಲ್ಲಿ T-ಶರ್ಟ್ ಎಲ್ಲ ಸೇಲ್ಗಿಟ್ಟವ್ರೆ.
ಮತ್ತು ಇಲ್ಲಿ ಸ್ಟ್ರೀಟಲ್ಲೂ ಕೂಡ ಸುಮಾರು ಐಟಮ್ಸ್ನ ಸೇಲ್ ಮಾಡ್ತಾ ಇದ್ದಾರೆ. ನಮ್ದು ಇವಾಗ ಬೆಂಗಳೂರಲ್ಲಿ ಬ್ರಿಗೇಡ್ ರೋಡ್ ಪಕ್ಕ ಒಂದು ಚರ್ಚ್ ಸ್ಟ್ರೀಟ್ ಅಂತ ಇದೆಯಲ್ಲ, ತುಂಬ ಹ್ಯಾಪನಿಂಗ್ ಏನಲ್ಲ ಅದು. ಬಟ್ ಬೆಂಗಳೂರಲ್ಲಿ ಇರೋದೇ ಅದೊಂದು ಸ್ಟ್ರೀಟು, ಆ ವಾಕಿಂಗ್ ಸ್ಟ್ರೀಟ್ ಥರನೋ. ಬಟ್ ಆ ಥರ ಇಲ್ಲ. ಬಟ್ ಸುಮ್ಮನೆ ಶಾಪಿಂಗ್ ಆಗಿರ್ಬೋದು, ಸುಮ್ಮನೆ ಓಡಾಟ ಆಗಿರ್ಬೋದು, ಆ ಥರ ಒಂದೊಂದು ಇದಕ್ಕೂ ಒಂದೊಂದು ಸ್ಟ್ರೀಟ್ ಅಂತ ಇರುತ್ತೆ. ನೋಡಿ ಇಲ್ಲಿ ಯಾವುದೋ ಒಂದು ಡಿಸ್ಕೋಟೆಕ್ ಲೈವ್ ಆಗಿ ನಡೀತಿದೆ. ಜಿಗಿ 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 ಅಂತ ಫುಲ್ ಲೈಟೆಲ್ಲ ಹಾಕ್ಬಿಟ್ಟು ಬೊಂಬಾಟಾಗೆಲ್ಲ ರೆಡಿ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಕುಡ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ತವ್ರೆ. ತುಂಬ ಜನ ವಯಸ್ಸಾದ್ರು ಕೂಡ ಬರ್ತಾರೆ ಕಣ್ರಿ. ಯಾಕಂದರೆ ಅವ್ರಿಗೆ ಪಾಪ ಲೈಫಲ್ಲಿ ಖುಷಿ ಸಂತೋಷ ಬೇಕು ಅನಿಸ್ತಿರುತ್ತೆ. ಸೊ ಆ ಮೊದಲೆಲ್ಲ ಬಂದು ಹೋಗಿರ್ತಾರೆ. ಕೆಲವ್ರು ಬರೋಕ್ಕಾಗದೇ ಇದ್ರೂ ಇವು ಅಟ್ಲೀಸ್ಟ್ ಸಾಯಕ್ಕೆ ಮುಂಚೆ ಒಂದ್ಸಲ ಬಂದು ಹೋಗ್ಬೇಕಂತ ಹೇಳ್ಬಿಟ್ಟು ಬಂದಿರ್ತಾರೇನೋ ಗೊತ್ತಿಲ್ಲ. ಬಟ್ ತುಂಬ ಜನ ವಯಸ್ಸಾದರು, ಮುತ್ಕೊಂಡಿರು ಅಂದರೆ ಅಜ್ಜಿಯಂದಿರು, ತಾತಂದಿರು ಎಲ್ಲ ಬಂದಿದ್ದಾರೆ. ಸುಮಾರು ಜನ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು, ನೀವು ನೋಡದೇ ಇರ್ಬೋದು. ನಾನು ಸುಮಾರು ಕಡೆ ನೋಡಿದೆ. ವಯಸ್ಸಾದರೂ ಕೂಡ ಲೈಫ್ನ ಹೆಂಗೆ ಎಂಜಾಯ್ ಮಾಡ್ತಾರೆ ಗೊತ್ತಾ ಇಲ್ಲಿ. ಅಂದರೆ ಫಾರಿನ್ ಕಂಟ್ರೀಸ್, ನಮ್ಮ ಇಂಡಿಯನ್ಸ್ ಕಮ್ಮಿ ವಯಸ್ಸಾದವ್ರು ಬಂದಿರೋದು. ಬಟ್ ಬರ್ತಾರೆ ಇಲ್ಲ ಅಂತಲ್ಲ. ಬಟ್ ತುಂಬ ಜನ ವಯಸ್ಸಾದವರು ಫಾರಿನರ್ಸೇ ನೋಡಿದ್ದೀನಿ. ಈ ವಯಸ್ಸಲ್ಲೂ ಬಂದು ಮಸಾಜ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಲೈಫ್ನ ಎಂಜಾಯ್ ಮಾಡಿಕೊಂಡು ಚಿಲ್ ಮಾಡಿಕೊಂಡು ಕುಡ್ಕೊಂಡು ತಿನ್ಕೊಂಡು ತುರಾಡ್ಕೊಂಡು ತೆಲಾಡ್ಕೊಂಡು ಅವ್ರ ಸುಖ. ಹುಡುಗರು ಕೂಡ ಹಂಗೆ ಎಂಜಾಯ್ ಮಾಡಲ್ಲ, ಆ ಥರ ಎಂಜಾಯ್ ಮಾಡ್ತಾರೆ. ಸಾಕಷ್ಟು ದುಡ್ಡು ಮಾಡಿಬಿಟ್ಟು ಇಡ್ತಿದ್ದಾರೆ ಲೈಫಲ್ಲಿ. ಆ ದುಡ್ಡನ್ನ ಖರ್ಚು ಮಾಡೋದ್ರ ಜೊತೆಗೆ ಈ ವಯಸ್ಸಲ್ಲಿ ಲೈಫ್ನ ಎಂಜಾಯ್ ಮಾಡ್ತಾರೆ. ಸಾಕು, ವಿಡಿಯೋ ಮುಗಿಸ್ಲಾ ಅನಿಸ್ತಿದೆ. ಯಾಕಂದರೆ ಏನಂತ ಮಜಾ ಬರ್ತಿಲ್ಲ ನನಗೆ ನೋಡೋದಕ್ಕೆ. ಸಾಕು, ಈ ವಿಡಿಯೋನ ಮುಗಿಸ್ತೀನಿ. ಎಷ್ಟು ಅಂತ ಬರೀ ಜನಗಳನ್ನ, ಈ ಕ್ರೌಡ್ನ, ಈ ಗಜಿಬಿಜಿನೇ ತೋರಿಸೋದಲ್ವಾ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಕಮೆಂಟ್, ಶೇರು. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು. ಟೇಕ್ ಕೇರ್, ಬಾಯ್.